ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ಅಂದರೆ, ಇವತ್ತು ಬಂದು ಥರ್ಸ್ಡೇ. ಸೊ ನಮ್ಮಮ್ಮ ಎಲ್ಲ ಮನೆ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದಾರೆ ನಾಳೆ ಹಬ್ಬಕ್ಕೆ. ಸೊ ಹಾಗೆ ಬ್ಲಾಗ್ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಸ್ವಲ್ಪ ಹೊರಗಡೆ ಹೋಗಿದ್ದೆ, ನನ್ನ ಫ್ರೆಂಡ್ಸ್ಗೆ ಲಾಸ್ಟ್ ವರ್ಕಿಂಗ್ ಡೇ ಇತ್ತು. ಸೊ ಅವ್ರ ಜೊತೆ ಹೋಗಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ. ಅದಕ್ಕೋಸ್ಕರ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಗೈಸ್, ಇವಾಗ ಏನು ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನನ್ನ ತಮ್ಮಂದು ಇವತ್ತು ಅಂದರೆ ಥರ್ಸ್ಡೇ ಫ್ರೆಶರ್ಸ್ ಡೇ ಇದೆ ಅಂತ. ಸೊ ಬನ್ನಿ ಗೈಸ್, ಇವತ್ತು ಅವ್ನ ಎಕ್ಸ್ಪೀರಿಯನ್ಸ್ ಕೇಳೋಣ, ಹೆಂಗಿತ್ತು ಫ್ರೆಶರ್ಸ್ ಡೇ ಅಂತ. ಅವ್ನು ಇವಾಗ ಸೆಕೆಂಡ್ ಇಯರು, ಇವಾಗ ಫ್ರೆಶರ್ಸ್ ಡೇ ನಿಮಗೆ ಮಾಡಿರೋದಾ? ಬನ್ನಿ ಈ ಕಡೆ. ಹೇಗಿತ್ತಪ್ಪ ಫ್ರೆಶರ್ಸ್ ಡೇ? ಸೂಪರ್ ಆಗಿತ್ತು. ಮಾತಾಡಿ. ಸೂಪರ್ ಆಗಿತ್ತು ಕಣೆ. ಏನ್ ಮಾಡಿದ್ರಿ? ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಗಾಡಿ ಎತ್ಕೊಂಡ್ವಿ, ಆರಾಮಾಗಿ ಒಂದ್ ಅರ್ಧ ಗಂಟೆ ಸುತ್ತಾಡಿದ್ವಿ ಗಾಡಿಲಿ. ಫುಲ್ ಬೀಡ್ಸ್ ಹಾಕಿದ್ವಿ ಎಲ್ಲ ಕಡೆನೂ. ಕಾಲೇಜ್ ಜೊತೆ ಹೋದ್ವಿ, ಕುತ್ಕೊಂಡ್ವಿ. ಹೆಂಗಿತ್ತು ಫ್ರೆಶರ್ಸ್ ಡೇ? ಅಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ನೋಡಿ, ನಮ್ಮಮ್ಮ ಇವಾಗೆಲ್ಲ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಏನಾದರೂ ಮಾತಾಡ್ತೀರಾ ಮಮ್ಮಿ? ಹಾಂ, ಮಾತಾಡಿ. ಎಲ್ರಿಗೂ ಶುಭಾಶಯವನ್ನು ತಿಳಿಸಿ. ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾಳೆ ವರಮಹಾಲಕ್ಷ್ಮಿ ಇರೋದ್ರಿಂದ ಎಲ್ಲ ದೇವ್ರ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಗೆ ಪೂಜೆ ಮಾಡಿಬಿಟ್ಟು ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿ ಮುಗಿಸ್ಕೊಂಡು ಬಂದು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಓಕೆ ಗೈಸ್, ಥ್ಯಾಂಕ್ ಯು. ಸೊ ಗೈಸ್, ಇವಾಗ ನಮ್ಮಮ್ಮ ಹೇಳಿದ್ರಲ್ವಾ, ಅವ್ರಿಗೆ ನಾಳೆ ಕೆಲಸ ಇದೆ, ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು, ನಮಗೂ ಬೇರೆ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಬೇಕು. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಇಫ್ ಪಾಸಿಬಲ್ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಎದ್ದು ಸಿಗ್ತೀನಿ. ಓಕೆ ಗೈಸ್, ಬಾಯ್. ಸೊ ಗೈಸ್, ಸ್ವಲ್ಪ ಕಾಲು ಭಾಗದಷ್ಟು ಕೆಲಸ ಮುಗ್ದಿದ್ಯಾ? ಕಾಲು ಭಾಗದಷ್ಟು ಕೆಲಸ ಮುಗಿಸಿ ಊಟ ಮಾಡಿಕೊಂಡು ಇವಾಗ ಮಲ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ, ಯಾಕಂದರೆ ಬೇಗ ಎದ್ದೇಳಬೇಕು ನಾಳೆ. ಸೊ ಇವಾಗ ಹೆಂಗಿದೆ ಸಿಚುವೇಶನ್ ಬನ್ನಿ ಗೈಸ್ ತೋರಿಸ್ತೀನಿ. ನೋಡಿ ಗೈಸ್, ಇವಾಗ ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಇನ್ನು ರಿಮೈನಿಂಗ್ ಕೆಲಸಗಳೆಲ್ಲ ಏನಿದೆ ಅದನ್ನು ನಾಳೆ ಬೆಳಿಗ್ಗೆ ಎದ್ದು ಮಾಡ್ಕೊತೀವಿ. ಬಟ್ಟೆಗಳೆಲ್ಲ ಒಗೆದಾಕಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಗೈಸ್, ಇನ್ನು ನಾಳೆ ಬೆಳಿಗ್ಗೆ ಬೇಗ ಎದ್ದು ನಾಳೆ ಬೆಳಿಗ್ಗೆ ಸಿಗ್ತೀನಿ. ಸೊ ಎಲ್ಲರಿಗೂ ಗುಡ್ ನೈಟ್, ಬಾಯ್. ನಾಳೆ ಬೆಳಿಗ್ಗೆ ಸಿಗ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾವು ಇವಾಗ ಎದ್ದು ಕೆಲಸ ಎಲ್ಲ ಮುಗಿಸಿ ಒಂದು ಅರ್ಧ ಭಾಗ ಕಾಫಿ ಕುಡಿತಾ ಇದ್ದೀನಿ. ಸೊ ಇವಾಗ ಬನ್ನಿ ನಮ್ಮ ಮನೇಲಿ ಏನೇನು ಮಾಡ್ತಾಯಿದ್ದಾರೆ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಅಂತ ತೋರಿಸ್ತೀನಿ. ಸೊ ಹಬ್ಬ ಅಂತ ಲುಕ್ ಕೊಡೋದು ಗರ್ಗಂದು ಮತ್ತು ಈ ಮಾವಿನ ಸೊಪ್ಪು. ಅದನ್ನು ಯಾವ ಹಬ್ಬ ಆದರೂ ನಮ್ಮ ಡ್ಯಾಡಿನೇ ಕಟ್ಟೋದು. ನೋಡಿ ಗೈಸ್, ಏನಾದರೂ ಹೇಳಿ. ನಮ್ಮಮ್ಮ ಎಲ್ಲ ದೇವರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಟೈಮು 8 ಗಂಟೆ ಆಗೋಗಿದೆ. ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮ ಇಡ್ತಾ ಇದ್ದಾರೆ. ಇದೆಲ್ಲ ಸ್ವಲ್ಪ ಬೇಗನೆ ಮುಗಿಬೇಕಿತ್ತು, ಲೇಟಾಗೋಗಿದೆ. ಏನಾದರೂ ಹೇಳ್ತೀರಾ? ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ. ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಯಾಕಂದರೆ ಒಂದು ಒಳ್ಳೆ ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಇರುತ್ತೆ ಅಲ್ವಾ. ಸೊ ಸ್ವಲ್ಪ ಟೈಮು ವೇರಿಯೇಷನ್ಸ್ ಆಗೋಯಿತು, ಹರಿಬರಿ ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ವಿ. ಸೊ ಬನ್ನಿ ಗೈಸ್, ಹೆಂಗೆ ಸೆಲೆಬ್ರೇಟ್ ಮಾಡಿದ್ದೀವಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಅಂತ ತೋರಿಸ್ತೀನಿ. ನೋಡ್ಬೋದು, ತುಂಬ ಸಿಂಪಲಾಗಿ ನಾರ್ಮಲ್ ಪೂಜೆ ಮಾಡೋ ಥರನೇ ಮಾಡಿದ್ದೀವಿ. ನಾವು ಕಳಶ ಎಲ್ಲ ಏನೂ ಇಡೋದಿಲ್ಲ. ಸೊ ಹಣ್ಣು, ಕಾಯಿ, ಬ್ಲೌಸ್ ಪೀಸು, ಬಳೆ, ಸೀರೆ ಇಲ್ಲ, ಬ್ಲೌಸ್ ಪೀಸು, ಎಷ್ಟು ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದೀವಿ. ಸೊ ಅಷ್ಟೇ ಗೈಸ್, ಇವಾಗ
ಬೇರೆ ಕೆಲಸಗಳು ಏನಿದೆ ಅಂತ ನೋಡಬೇಕು. ತಿಂಡಿ ಮುಗಿಸ್ಕೊಂಡು ಬೇರೆ ಕೆಲಸಗಳು ಮುಗಿಸ್ಕೊಂಡು ಸೊ ಇವತ್ತು ತುಂಬ ಕೆಲಸಗಳಿದೆ. ಇನ್ನೊಂದು ನಮ್ಮ ಮನೆ ಲಕ್ಷ್ಮಿನ ತೋರಿಸ್ತೀನಿ ಬನ್ನಿ ಗೈಸ್. ಸ್ವಲ್ಪ ಅವರು ರೆಡಿ ಆಗ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಫೀಸಿಗೆ ಟೈಮ್ ಆಯಿತು, ಆಫೀಸಿಗೆ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಎಸ್, ಸೊ ಅವ್ರು ಇನ್ನೂ ಸಂಜೆಗೆ ಸಿಗ್ತಾರೆ. ಟೈಮ್ ಬಂದು 5:15 ಆಗಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಗಣಪತಿ ದೇವಸ್ಥಾನದಕ್ಕೆ ಪೂಜೆ ಮಾಡಿಸ್ಕೊಂಬರೋಣ ಅಂತ. ನೀವು ಬನ್ನಿ ಇವಾಗ ನಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಇವತ್ತು ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇದು ನನ್ನ ಹೊಸ ಬಟ್ಟೆ, ಸಿಂಪಲ್ ಆಗಿರೋದು ತೊಗೊಂಡಿದ್ದೀನಿ. ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೋಗಿ ಬರೋಣ. ನನ್ನ ತಮ್ಮ ಗಾಡಿ ಓಡಿಸ್ತಾರೆ. ಸೊ ಗೈಸ್, ನಾವು ಬಂದಿದ್ದೀವಿ ಇದೇ ದೇವಸ್ಥಾನಕ್ಕೆ ಗಾಡಿ ಪೂಜೆ ಮಾಡ್ಸೋಕ್ಕೆ. ಹೆವಿ ರಶ್ ಇದೆ. ಸೊ ಇವಾಗ ಪೂಜೆ ಎಲ್ಲ ಮುಗೀತು, ಪೂಜೆ ಮಾಡ್ಸೋಕ್ಕೆ ಹೋಗಿದ್ವಿ. ಹೆವಿ ರಶ್ ಇತ್ತು. ಸೊ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಇವಾಗ ಮನೆಗೆ ಬಂದ್ವಿ ಗೈಸ್. ಹೆವಿ ರಶ್ ಇತ್ತು ದೇವಸ್ಥಾನ, ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಅಷ್ಟೇ, ದೇವಸ್ಥಾನ ಮುಗಿಸ್ಕೊಂಡು ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ಬನ್ನಿ. ಆವಾಗಲೇ ಹೇಳಿದ್ದೆ ಬೆಳಿಗ್ಗೆ ನಮ್ಮಮ್ಮ ಈವ್ನಿಂಗ್ ಟೈಮಲ್ಲಿ ಸಿಗ್ತಾರೆ ಅಂತ. ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ಗೈಸ್ ತೋರಿಸ್ತೀನಿ. ಅಜ್ಜಿ ಮನೆಗೆ ಹೋಗ್ತೀನಿ ಮುಂಚೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಗೈಸ್, ಇವಾಗ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವ್ರಿಗೆ. ಗೈಸ್, ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿದ್ದೀರಾ, ನಾನು ನಮ್ಮ ಮಮ್ಮಿಯವರ ತಾತ ಮನೆಗೆ ಹೋಗಿದ್ದಿದ್ದು. ಅವರು ಪ್ರತಿ ವರ್ಷ ವರಮಹಾಲಕ್ಷ್ಮಿಯೂ ಕೂಡ ಅಷ್ಟೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಡಿಫ್ರೆಂಟ್ ಥೀಮ್ಸಲ್ಲಿ ಡೆಕೋರೇಷನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಪರ್ಫೆಕ್ಟಾಗಿ, ಒಂದಕ್ಕೂ ಕೊರತೆ ಆಗದಿರಂಗೆ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಡೆಕೋರ್ ಮಾಡಿ ಮಾಡ್ತಾರೆ. ಸೊ ಇವಾಗ ಮನೆಗೆ ಬಂದೆ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಏನೇನು ಹುಡುಗಿರಿಗಿನೇ ಹಬ್ಬ, ಗೌರಿ ಹಬ್ಬಕ್ಕೆ ಅಷ್ಟೊಂದೇನು ಇದು ಮಾಡಲ್ಲ. ಸೊ ಏನೇನು ಕೊಟ್ಟಿದ್ದಾರೆ ಅವರು ಅಂತ ತೋರಿಸ್ತೀನಿ. ಇದು ಹೋಳಿಗೆ, ರವೆ ಉಂಡೆ, ಒಂದು ಬಾಳೆಹಣ್ಣು, ಬಳೆ, ಅಡಿಕೆ ಎಲೆ, ತೆಂಗಿನಕಾಯಿ. ಇದು ಫಸ್ಟು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಲ್ಲ ಅವ್ರ ಮನೆಯದು. ಇನ್ನೂ ಒಬ್ಬರು ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಸೊ ಇದು ಇನ್ನೂ ಒಬ್ಬರು ಮನೇಲಿ ಕೊಟ್ಟಿದ್ದು, ನನಗೂ ಕೊಟ್ಟರು ಸೇರಿಸಿ. ಸೊ ನನ್ನ ಫೇವ್ರೆಟ್ ಸ್ವೀಟ್ ಬಂದು ಹೋಳಿಗೆನೇ. ಹೋಳಿಗೆ, ಆಮೇಲೆ ಇನ್ನೇನು ಒಂದರಲ್ಲಿ ಹೋಳಿಗೆ ಇದೆ, ಇನ್ನೊಂದರಲ್ಲಿ ಏನಂತಾರೆ ಒಬ್ಬಟ್ಟಿದೆ. ಸೊ ಎರಡೂ ನನಗೆ ತುಂಬ ಇಷ್ಟ. ಯಾಕೋ ನನಗೆ ಇದಕ್ಕಿದ್ದಂಗೆ ಕೆಮ್ಮು ಶೀತ ಆಗೋಯಿತು, ಗೊತ್ತಿಲ್ಲ ಏನೋ. ಸೊ ಇವಾಗ ನಮ್ಮಮ್ಮ ಅವರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ, ಏನೋ ಇನ್ವೈಟ್ ಮಾಡಿದ್ದಾರೆ ಅರಿಶಿನ ಕುಂಕುಮಕ್ಕೆ ಅಂತ. ಅವ್ರು ಬಂದ ಮೇಲೆ ಅವರ ಒಂದು 2026 ವರಮಹಾಲಕ್ಷ್ಮಿ ಹಬ್ಬದ ಎಕ್ಸ್ಪೀರಿಯನ್ಸ್ನ ಕೇಳೋಣ. ಅವ್ರ ತಾತ ಮನೆಗೆ ತುಂಬ ದಿನಗಳಾದಮೇಲೆ ಹೋಗಿದ್ದಾರೆ. ಹೇಗಿತ್ತು ಅಲ್ಲಿ ಡೆಕೋರೇಷನ್ ಮತ್ತು ದೇವ್ರು ಕೂರಿಸಿರೋದೆಲ್ಲ ಹೇಗಿತ್ತು ಅಂತ ನಮ್ಮಮ್ಮನ್ನ ಕೇಳೋಣ. ಸೊ ಗೈಸ್, ಇವಾಗ ನಮ್ಮಮ್ಮ ಬಂದರು, ಅವರ ಫ್ರೆಂಡ್ ಮನೆಗೆ ಹೋಗಿದ್ರು ಅರಿಶಿನ ಕುಂಕುಮ ತಗೊಳ್ಳೋಕ್ಕೆ. ಇವಾಗ ಅವ್ರಿಗೆ ಏನು ಅನಿಸಿದೆ 2026 ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ಅಂತ ಕೇಳೋಣ, ಬನ್ನಿ. ಆ್ಯಸ್ ಯೂಶುವಲ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಮನೇಲಿ ಸಂಜೆ ಪೂಜೆ ಮಾಡಿಬಿಟ್ಟು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ನಮ್ಮ ಅಜ್ಜಿ ಮನೇಲಿ ಪ್ರತಿ ವರ್ಷ ನಮ್ಮ ಸೋದರ ಮಾವಂದಿರು ಗ್ರ್ಯಾಂಡಾಗಿ ಮಾಡ್ತಾರೆ. ಅವ್ರ ಹತ್ರ ಫಂಕ್ಷನ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ಬಂದಿದ್ದೀನಿ. ಈ ವರ್ಷ 2026 ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಆಯುಷ್ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಥ್ಯಾಂಕ್ ಯು. ಸರಿನಾ? ಮಾತಾಡಿ ಗೈಸ್, ನಮ್ಮಮ್ಮ ಏನಿಗೆ ಗೊತ್ತಾ ಹಿಂಗೆ ಮಾತಾಡೋದು, ಅವರು ಇನ್ನೊಂದು ತೋರಿಸ್ತೀನಿ ನೋಡಿ. ನೋಡಿ ಸಕಲ ಕಾಣ್ತೈತೆ ನೋಡು. ಗೈಸ್ ನೋಡಿ ಗೈಸ್, ನಮ್ಮ ಡ್ಯಾಡಿ ಒಂದು ಲೈಟ್ ತಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಅದಾದ್ಮೇಲೆ ಅವಾಗಿಂದ ನಾನು ವೀಡಿಯೋ ಮಾಡೋಕ್ಕೆ ಬಂದಾಗೆಲ್ಲ ಓಕೆ. ನಮ್ಮಮ್ಮ ಏನಕ್ಕೆ ಹೇಳಿ ಇಷ್ಟೊಂದು ಚೆನ್ನಾಗಿ ಮಾತಾಡೋದು, ಅವರು ಸ್ಕೂಲಲ್ಲೆಲ್ಲ ಭಾಷಣ ಎಲ್ಲ ಮಾಡ್ತಾಯಿದ್ರಿ ಅಲ್ವಾ, ಅದಕ್ಕೋಸ್ಕರ ಸ್ಪಷ್ಟ ಕನ್ನಡ ಮಾತಾಡ್ತಾರೆ. ನಮಗೂ ಅಷ್ಟು ಕನ್ನಡ ಮಾತಾಡೋದಕ್ಕೆ ಬರಲ್ಲ. ಸೊ ಇವಾಗ ನಮ್ಮ ಡ್ಯಾಡಿನ ಕೇಳೋಣ.
ಬನ್ನಿ ಏನು ಹೇಳಿ, ಹೋಗಿ ಶರ್ಟ್ ಹಾಕೋ ಬನ್ನಿ. ಈ ವರ್ಷ ಚೆನ್ನಾಗಿತ್ತು ಹಬ್ಬ. ಹೆಂಗಿತ್ತು? ಏನು ಮಾಡಿದ್ರಿ ಇದೆಲ್ಲ ಹಿಂಗೆ ತೋರಿಸ್ತೀಯಾ? ಗೈಸ್ ಇವಾಗ ನಾನು ನಮ್ಮ ಡ್ಯಾಡಿಗೆ ಲೈಟು ಮೆನ್ ಆಗಿದ್ದೀನಿ. ಇದೊಂದು ಅಂದ್ಬಿಟ್ಟವ್ರೆ ಗೈಸ್ ನಮ್ಮ ಡ್ಯಾಡಿ ಇವತ್ತು ಅದಕ್ಕೆ ಇದೆ. ಓಕೆ ವಿಡಿಯೋ ಎಂಡ್ ಮಾಡೋಣ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರಿಗೂ ಬಾಯ್. ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬಾಯ್.